ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಸಿದ್ದು ಯೋಗಿ ಜೊತೆ ಮಾತಾಡ್ತಾ ಇರ್ತಾನೆ. ಮಗ, ದೇವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಕಣೋ, ಇವತ್ತು ಶಾರದವರು ಬದುಕಿ ವಾಪಸ್ ಬಂದಿದ್ದಾರೆ. ನಾನು ಅವರು ಜೀವನದಲ್ಲಿ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ನನಗೆ ಮತ್ತೆ ಅವರು ಸಿಕ್ಕಿದ್ರು. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅಂತ ಹಾಗೆ ಮಾತಾಡ್ತಾ ಇರಬೇಕಾದ್ರೆ ಮತ್ತೆ ಹೇಳ್ತಾ ಇರ್ತಾನೆ, ಆದಷ್ಟು ಬೇಗ ನನ್ನ ಪ್ರೀತಿನ ಅವ್ರ ಹತ್ರ ನಾನು ಹೇಳ್ಕೊಂಡು ಬಿಡ್ತೀನಿ ಮಗ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಶಾರದಾ ಲೆಟರ್ನ ಓದಿ ತುಂಬ ಟೆನ್ಷನ್ ಮಾಡ್ಕೊಂಡು ಹಾಗೆ ತುಂಬ ಕೋಪ ಮಾಡ್ಕೊಂಡು ಸಿದ್ದನ ಹುಡ್ಕೊಂಡು ಹೊರಗಡೆ ಬರ್ತಾಳೆ. ಅವನು ಕಾರ್ ಹತ್ರ ನಿಂತ್ಕೊಂಡು ಮಾತಾಡ್ತಿದ್ದನ್ನು ನೋಡಿ ಕೋಪ ಮಾಡ್ಕೊಂಡು ಅವನ ಹತ್ರ ಬಂದಾಗ ಶಾರದನ ನೋಡಿ ಸಿದ್ದು ಹೇಳ್ತಾ ಇರ್ತಾನೆ, ಒಂದು ನಿಮಿಷ ಮಾಡ್ತೀನಿ ಮಗ ಆಮೇಲೆ ಅಂತ ಫೋನ್ ಕಟ್ ಮಾಡಿ, ಏನಾಯಿತು ಶಾರದಾ ಅವ್ರೆ ಅಂತ ಕೇಳ್ತಿರ್ಬೇಕಾದ್ರೆ ಏನಾಗಬಾರ್ದಿತ್ತೋ ಅದೇ ಆಯಿತು ಸರ್ ಅಂತ ಅಂದಾಗ ಅವನಿಗೆ ಸ್ವಲ್ಪ ಟೆನ್ಷನ್ ಆಗ್ತಿರುತ್ತೆ. ಏನು ಹೇಳ್ತಾ ಇದ್ದೀರಾ, ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀರಾ ಅಂತ ಸಿದ್ದು ಕೇಳ್ತಾ ಇರಬೇಕಾದ್ರೆ, ಇಷ್ಟು ದಿನ ನೀವು ಮುಚ್ಚಿಟ್ಟ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ ತುಂಬ ಶಾಕ್ ಆಗಿ ಶಾರದನ ನೋಡ್ತಾ ನಿಂತ್ಕೊಬಿಡ್ತಾನೆ. ಮತ್ತೆ ಶಾರದಾ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಅದೇಗೆ ನೀವು ಯೋಚನೆ ಮಾಡೋಕ್ಕೆ ಸಾಧ್ಯ, ನಿಮ್ಮನ್ನ ನಾನು ಯಾವುದೋ ಲೆವೆಲಲ್ಲಿ ಇಟ್ಟಿದ್ದೆ, ಆದರೆ ಈ ರೀತಿ ಯೋಚನೆ ಮಾಡ್ತೀರಾ ಅಂತ ನನಗೆ ಗೊತ್ತಿಲ್ಲ. ನನ್ನ ಕನಸಲ್ಲಾಗಲಿ ಮನಸ್ಸಲ್ಲಾಗಲಿ ಈ ರೀತಿ ಯೋಚನೆ ಮಾಡೋಕ್ಕೆ ನನ್ನ ಕೈಲಿ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಆ ಮಾತನ್ನ ಕೇಳಿ ಶಾಕ್ ಆಗಿ ಸಿದ್ದು ನಿಂತ್ಕೊಬಿಡ್ತಾನೆ. ಅದೇ ಸಮಯಕ್ಕೆ ಗುಡುಗು ಮಿಂಚು ಮಳೆ ಎಲ್ಲವೂ ಸಹ ಬರ್ತಾ ಇರುತ್ತೆ. ಹೀಗೆ ಮತ್ತೆ ಹೇಳ್ತಾ ಇರ್ತಾಳೆ, ಮೊದಲು ನಿಮ್ಮ ಮನಸ್ಸಲ್ಲಿ ಇರೋದನ್ನೆಲ್ಲನೂ ಅಳಿಸಾಕಿ ಕನಸಲ್ಲಾಗಲಿ ನನಸಲ್ಲಾಗಲಿ ಈ ಥರ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಪ್ಲೀಸ್ ಶಾರದವ್ರೆ ಅಂತ ಹೇಳಕ್ಕೆ ಹೋಗ್ತಾ ಇರ್ತಾನೆ. ಶಾರದವ್ರೆ, ನಾನು ಹೇಳೋದ ಮಾತನ್ನ ಕೇಳಿ ಅಂತ ಅನ್ಬೇಕಾದ್ರೆ ಕೈನ ಅಡ್ಡ ಇಟ್ಬಿಡ್ತಾಳೆ. ನೀವೇನು ಮಾತಾಡಬೇಡಿ ಆಯಿತಾ, ನಾನು ಮದುವೆ ಆಗಿರೋ ಹುಡುಗಿ, ಅದರಲ್ಲೂ ನನಗೆ ಮಗು ಇದೆ, ಇಂಥವಳ ಮೇಲೆ ನಿಮಗೆ ಭಾವನೆ ಬರೋಕ್ಕೆ ಹೇಗೆ ಸಾಧ್ಯ ಅಂತ ಕೇಳ್ತಾ ಇರಬೇಕಾದ್ರೆ ಅವನು ಶಾಕಾಗಿ ಏನು ಮಾತಾಡೋಕ್ಕಾಗದೆ ಮತ್ತೆ ಹೇಳ್ತಾ ಇರ್ತಾನೆ, ನೋಡಿ ಶಾರದವ್ರೆ, ನಿಮ್ಮ ಮೇಲೆ ನನಗೆ ಪವಿತ್ರವಾದ ಪ್ರೀತಿ ಇದೆ, ಹಾಗೆ ಪವಿತ್ರವಾದ ಭಾವನೆ ಇದೆ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ಮತ್ತೆ ಕೋಪ ಮಾಡ್ಕೋತಾ ಇರ್ತಾಳೆ. ಸಿದ್ದು ಹೇಳಕ್ಕೆ ಟ್ರೈ ಮಾಡೇ ಬಿಡ್ತೇನೆ, ನನಗೂ ಗೊತ್ತಿಲ್ಲ ಇದೇನು ಅಂತ, ಆದರೆ ಇಷ್ಟು ದಿನ ನಾನು ನಿಮ್ಮ ಹತ್ರ ಹೇಳ್ಕೊಬೇಕಂತ ತುಂಬ ಪ್ರಯತ್ನ ಪಟ್ಟೆ, ಆದರೆ ಆಗಲಿಲ್ಲ. ನಿಜವಾಗ್ಲೂ ನನಗೆ ನಿಮ್ಮ ಮೇಲೆ ಪವಿತ್ರವಾದ ಪ್ರೀತಿ ಇದೆ ಶಾರದವ್ರೆ, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ಬೇಕಾದ್ರೆ, ನಿಮಗೆ ಈ ಥರ ಭಾವನೆ ಯಾಕೆ ಬಂತು, ನಿಮ್ಮ ಮೇಲೆ ಪ್ರಾಣನೇ ಇಟ್ಕೊಂಡಾರೆ ಜ್ಯೋತಿಕಾ ಅವರು, ಹಾಗೆ ಪ್ರಾಣಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸ್ತಿದ್ದಾರೆ, ಅರ್ಥ ಆಗಲ್ವಾ ಅಂತ ಬೈತಾ ಇರಬೇಕಾದ್ರೆ, ಆದರೆ ನಾನು ಯಾವತ್ತೂ ಜ್ಯೋತಿಕನ ಆ ರೀತಿ ನಾನು ನೋಡಿಲ್ಲ, ಅವಳನ್ನ ಪ್ರೀತಿನೂ ಮಾಡಿಲ್ಲ ಅನ್ಬೇಕಾದ್ರೆ, ಅದೇ ರೀತಿ ನಾನು ಕೂಡ ನಿಮ್ಮನ್ನು ಯಾವುದೇ ರೀತಿ ಭಾವನೆಯಿಂದ ನೋಡೋಕ್ಕಾಗಲ್ಲ, ನಿಮ್ಮ ಮೇಲೆ ಯಾವ ಪ್ರೀತಿನೂ ನನಗೆ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು ತುಂಬ ಕಣ್ಣೀರಾಗ್ತಾ ಇರ್ತಾನೆ. ನೋಡಿ, ಈ ಮನೆಯವರು ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾರೆ ಆಯಿತಾ, ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ, ಹಾಗೆ ನಂಬಿಕೆನೂ ಇಟ್ಕೊಂಡಿದ್ದಾರೆ, ಇವರಿಗೆ ನಾನು ತುಂಬ ಮೋಸ ಮಾಡ್ತಾ ಇದ್ದೀನಿ ಅಂತ ಪಶ್ಚಾತ್ತಾಪ ನನ್ನನ್ನು ಕಾಡ್ತಾ ಇದೆ ಅಂತ ಹೇಳ್ತಾ ಇರ್ತಾಳೆ. ಆಕ್ಸಿಡೆಂಟಲ್ಲಿ ನಾನು ಈ ಬದುಕಿ ಬಂದಿದ್ದಕ್ಕೆ ನಾನು ಖುಷಿ ಪಡ್ಲಾ, ಅಥವಾ ನಾನು ಬದುಕಿದ್ದು ನಿಮ್ಮ ಮಾತನ್ನ ಕೇಳಿ ನಾನು ಸಂಕಟ ಪಡ್ತಿದ್ದೇನಲ್ಲ, ಇದಕ್ಕೆ ಪಶ್ಚಾತ್ತಾಪ ಪಡ್ಲಾ, ಯಾವ ರೀತಿ ನಾನು ಮಾಡ್ಕೊಳ್ಳಿ ಅಂತ ತುಂಬ ಕಣ್ಣೀರು ಹಾಕ್ಕೊಂಡು ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ಸಿದ್ದು ಏನು ಮಾತಾಡೋಕ್ಕಾಗದೆ ಅವ್ರ ಮುಖ ನಾನು ನೋಡ್ತಾ ಇರ್ತಾನೆ. ಆಗ ಮತ್ತೆ ಸಿದ್ದು, ಪ್ಲೀಸ್ ಈ ರೀತಿ ಎಲ್ಲ ಮಾತಾಡಬೇಡಿ ಅಂತ ಹೇಳ್ತಿರ್ಬೇಕಾದ್ರೆ, ನೋಡಿ, ನಾನು ಗಂಡ ಬಿಟ್ಟಿರ್ಬೋದು, ಅಪ್ಪನೂ ಸತ್ತೋಗಿರ್ಬೋದು, ಆದರೆ ಮಾನ ಮರ್ಯಾದೆಯಿಂದ ನಾನು ನನ್ನ ಮಗಳು ಈ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ, ಯಾವುದೇ ರೀತಿ ನಾನು ಕಳಂಕ ಹೊತ್ಕೊಂಡು ಬದುಕ್ತಾ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಪ್ಲೀಸ್ ಈ ಥರ ಎಲ್ಲ ಮಾತಾಡ್ಬಿಡಿ ಅಂತ ತುಂಬ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾನೆ. ಮತ್ತೆ ಹೇಳ್ತಿರ್ತಾಳೆ, ನಿಮ್ಮ ಮಾತನ್ನ ಯಾರು ಕೇಳ್ಕೊಂಡ್ರೆ ಜನಗಳು ಏನನ್ನಲ್ಲ, ಜನ ಹೋಗ್ಲಿ ಹಾಳಾಗಿ, ಮನೆಯವ್ರ ತಾನೇ ಏನು ಅನ್ಕೊಳ್ಳಲ್ಲ, ನನ್ನನ್ನು ಮನೆ ಮಗಳ ಥರ ನೋಡ್ಕೋತಿದ್ದಾರೆ, ಇವ್ರಿಗೆ ನನ್ನ ಮುಖ ಯಾವ ರೀತಿ ತೋರಿಸ್ಲಿ, ನಿಮ್ಗೇನು ಅನ್ಸಲ್ಲ ಅನ್ಬೇಕಾದ್ರೆ, ಪ್ಲೀಸ್ ಶಾರದವ್ರೆ ಅದು ಆಗಲ್ಲ, ಅರ್ಥ ಮಾಡ್ಕೊಳ್ಳಿ ನನ್ನನ್ನು ಅಂತ ಹೇಳ್ತಿರ್ಬೇಕಾದ್ರೆ, ಪ್ಲೀಸ್ ಸರ್, ಇಷ್ಟೊಂಥರ ನೋವನ್ನ ನನ್ನ ಮನಸ್ಸಿಗೆ ಕೊಡಬೇಡಿ ಅಂತ ಕೈ ಮುಗಿದು ಕೇಳ್ಕೊತಾ ಇರ್ತಾಳೆ. ದಯವಿಟ್ಟು ನನ್ನನ್ನು ಮರ್ತಬೇಡಿ ಅಂತ ಅಂದಾಗ ಸಿದ್ದುಗೆ ಶಾಕ್ ಆಗ್ತಾ ಇರುತ್ತೆ. ಅವಾಗ ಮತ್ತೆ ಹೇಳ್ತಾ ಇರ್ತಾಳೆ, ನಿಮ್ಮಿಂದ ನಾನು ಯಾವತ್ತೂ ಏನು ನಿರೀಕ್ಷೆ ಮಾಡಲ್ಲ, ನಿಮಗೆ ನನ್ನ ಮನಸ್ಸಲ್ಲಿರೋದು ಜಾಗ ಇದು ಈ ರೀತಿ ಅಂತ ಅಂದ್ಬಿಟ್ಟು ಆ ಲೆಟರ್ನ ತುಂಬ ಹರಿದಾಕ್ಬಿಟ್ಟು ತೆಗೆದು ಎಸ್ತು ಹೋಗ್ತಾ ಇರ್ತಾಳೆ. ಅದನ್ನು ನೋಡಿದ ಸಿದ್ದುಗೆ ತುಂಬ ಹೃದಯನೇ ಬಡ್ಕೊಂಡು ಹೋಗ್ತಾ ಇರೋ ರೀತಿ ಕುಸ್ತು ಕೆಳಗಡೆ ಬಿದ್ದುಬಿಡ್ತಾನೆ. ಹಾಗೆ ಕೆಳಗಡೆ ಬಿದ್ದಿದ್ದ ಲೆಟರ್ನೆಲ್ಲ ಹಾಯ್ಕೊಂಡು ನೋಡಿಕೊಂಡು ಕಣ್ಣೀರು ಹಾಕೊಂಡು ಮಳೆಲ್ಲ ಹಾಗೆ ಕೂತ್ಕೊಬಿಡ್ತಾನೆ. ಮತ್ತೆ ಇನ್ನೊಂದು ಕಡೆ ಒಳಗಡೆ ಬಂದು ಫ್ರೆಶ್ ಅಪ್ ಆಗಿ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡಿಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ನನ್ನ ಮನಸ್ಸಲ್ಲಾಗಲಿ ನನ್ನ ಹೃದಯದಲ್ಲಾಗಲಿ ಈ ಥರ ಭಾವನೆ ಯಾವತ್ತೂ ಇಲ್ಲ, ನಿಮಗೆ ಈ ಥರ ಭಾವನೆ ಯಾಕೆ ಬಂತು ನನಗಂತೂ ಗೊತ್ತಿಲ್ಲ, ಅವತ್ತು ನಿಮಗೆ ಸ್ಥಾನನ ನಾನು ಕೊಡೋಕ್ಕಾಗಲ್ಲ, ಪ್ರೀತಿನ ಮಾಡೋಕ್ಕಾಗಲ್ಲ, ನನ್ನ ಕ್ಷಮಿಸಿ ಅಂತ ಹೇಳಿದ ಮಾತೆಲ್ಲ ನೆನಪಿಸ್ಕೊಂಡು ಕನ್ನಡಿ ಮುಂದೆ ನಿಂತ್ಕೊಂಡು ತನ್ನ ಮುಖನ ತಾನು ನೋಡ್ಕೋತಾ ಇರ್ತಾನೆ. ಮತ್ತೆ ಕಣ್ಣೀರು ಒರೆಸ್ಕೊಂಡು ಮತ್ತೆ ಯೋಚನೆ ಮಾಡ್ತಾ ಇರ್ತಾನೆ, ಯಾವತ್ತು ನಿಮ್ಮಿಂದ ನಾನು ಏನು ನಿರೀಕ್ಷೆ ಮಾಡಲ್ಲ, ನನ್ನ ಹೃದಯದಲ್ಲಿ ನಿಮಗಿರೋ ಜಾಗ ಈ ಥರ ಅಂದ್ಬಿಟ್ಟು ಪೇಪರ್ನೆಲ್ಲ ಹರಿದಾಕಿದ್ದನ್ನೆಲ್ಲ, ಲವ್ ಲೆಟರ್ ಎಲ್ಲ ಹರಿದಾಕಿದ್ದನ್ನೆಲ್ಲ ನೆನಪಿಸ್ಕೊಂಡು ತುಂಬ ಅಂದರೆ ತುಂಬ ಕಣ್ಣೀರಾಗ್ತಾ ಇರ್ತಾನೆ. ಎಲ್ಲ ನೆನಪಿಸ್ಕೊಂಡು ಕಣ್ಣೀರು ಹಾಕೊಂಡು ಅಳ್ತಾ ಇರಬೇಕಾದ್ರೆ ಅದೇ ಸಮಯಕ್ಕೆ ದೀಪು ಪುಟ್ಟ ಫ್ರೆಂಡ್ ಅಂತ ಬಂದುಬಿಡ್ತಾಳೆ. ಆಗ ಕಣ್ಣೀರು ಒರೆಸ್ಕೊಂಡು ಏನು ಪುಟ್ಟ ಅಂತ ಅನ್ಬೇಕಾದ್ರೆ, ಅಮ್ಮ ಈ ಪುಸ್ತಕನ ಕೊಟ್ಟು ಬರೋಕ್ಕೆ ಹೇಳಿದ್ರು ಅಂತ ಆ ಡೈರಿನ ತಂದು ಕೊಡ್ತಿರ್ಬೇಕಾದ್ರೆ ಆ ಡೈರಿನ ನೋಡಿ ಅವಳಿಗೆ ತುಂಬ ಸಂಕಟ ಪಡ್ತಾ ಇರ್ತಾನೆ. ಹಾಗೆ ಮತ್ತೆ ದೀಪು ಪುಟ್ಟ ಸಿದ್ದನ ನೋಡಿ, ಯಾಕೆ ಫ್ರೆಂಡ್ ನಿನ್ನ ಕಣ್ಣೆಲ್ಲ ಕೆಂಪಾಗಿದೆ, ಯಾಕೆ ಅಳ್ತಾ ಇದೆ, ಹುಷಾರಿಲ್ವಾ ಅಂತ ಗದ್ದ ಇಟ್ಕೊಂಡು ಕೇಳ್ಕೊಂಡು ಹಾಗೆ ಮೈಯೆಲ್ಲ ಮುಟ್ಟಿ ನೋಡ್ತಾ ಇರ್ತಾಳೆ. ಜ್ವರ ಏನಾದರೂ ಇದೆಯಾ ಫ್ರೆಂಡ್, ಬಾ ಹಾಸ್ಪಿಟ್ಲಿಗೆ ಹೋಗೋಣ ಅಂದಾಗ, ಏನಿಲ್ಲ ಪುಟ್ಟ, ರಾತ್ರಿ ನಾನು ತುಂಬ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡಿದ್ನಲ್ಲ ಅದಕ್ಕೋಸ್ಕರ ಸುಸ್ತಾಗ್ತಿದೆ ಅಷ್ಟೇ, ಏನಿಲ್ಲ ನಾನು ಚೆನ್ನಾಗಿದ್ದೀನಿ ಅಂತ
ಸಿದ್ದು ಸುಳ್ಳು ಹೇಳ್ತಾ ಇರ್ತಾನೆ. ಅವಾಗ ಮತ್ತೆ ದೀಪು ಪುಟ್ಟ ಕೇಳ್ತಾ ಇರ್ತಾಳೆ, ಯಾಕೆ ನೈಟೆಲ್ಲ ನೀನು ಕೆಲಸ ಮಾಡ್ತೀಯ ಜಾಸ್ತಿ, ನಿನಗೆ ಹುಷಾರಿಲ್ಲ ಅಂತಂದರೆ ನನಗೆ ತುಂಬ ನೋವಾಗುತ್ತೆ ಫ್ರೆಂಡ್ ಅಂತ ಹೇಳ್ತಾ ಇರಬೇಕಾದ್ರೆ ಅವಳ ಮುಖ ನೋಡಿಕೊಂಡು ಮತ್ತಷ್ಟು ಸಂಕಟನ ಪಡ್ತಾ ಇರ್ತಾನೆ. ಸಿದ್ದು ಮತ್ತೆ ಹೇಳ್ತಾ ಇರ್ತಾನೆ, ಏನಿಲ್ಲ ಪುಟ್ಟ, ಸರಿಯಾಗಿ ನಿದ್ದೆ ಬರ್ತಿಲ್ಲ ನೈಟು, ಅದಕ್ಕೆ ನಾನು ಈ ಥರ ಇದ್ದೀನಿ ಅಂತ ಅನ್ಬೇಕಾದ್ರೆ, ಆದರೂ ನೀನು ನನ್ನ ಜೊತೆ ಸರಿಯಾಗಿ ಮಾತಾಡಲ್ಲ ಯಾಕೆ ಫ್ರೆಂಡ್, ನೀನು ನೋಡಿದ್ರು ಸಪ್ಪೆ ಇದೆ, ಅಲ್ಲಿ ನೋಡಿದ್ರೆ ಅಮ್ಮನೂ ಸಪ್ಪೆ ಇದ್ದಾಳೆ, ಇಬ್ಬರೂ ಮಾತಾಡಲ್ಲ, ನನಗೆಷ್ಟು ಬೇಜಾರಾಗಿದೆ ಗೊತ್ತಾ ಅಂತ ಹೇಳ್ತಿರ್ಬೇಕಾದ್ರೆ ಎತ್ಕೊಂಡು ಮುದ್ದು ಮಾಡ್ತಾ ಇರ್ತಾನೆ. ಅಮ್ಮನಿಗೆ ಆಕ್ಸಿಡೆಂಟ್ ಆಯ್ತಲ್ಲ ಪುಟ್ಟ, ಅದಕ್ಕೋಸ್ಕರ ಅವರು ಬೇಜಾರಲ್ಲಿದ್ದಾರೆ, ಆಮೇಲೆ ಸರಿ ಹೋಗ್ತಾರೆ ಬಿಡು ಅಂತ ಹೇಳ್ತಿರ್ಬೇಕಾದ್ರೆ, ಅಮ್ಮ ಏನೋ ಸರಿ ಹೋಗ್ತಾರೆ, ಆದರೆ ನೀನು ಯಾಕೆ ಇಷ್ಟು ಸಪ್ಪೆ ಆಗಿದೆಯಾ, ನನಗೆ ತುಂಬ ಬೇಜಾರಾಗ್ತಿದೆ ನಿನ್ನ ನೋಡಿ ಅಂತ ಮತ್ತೆ ಕಣ್ಣೀರು ಹಾಕೊಂಡು ಅವಳು ಸಹ ಹೇಳ್ತಾ ಇರ್ತಾಳೆ. ಮತ್ತು ದೀಪು ಪುಟ್ಟಗೆ ಸಮಾಧಾನ ಮಾಡಿ ಹೇಳ್ತಾ ಇರ್ತಾನೆ, ತುಂಬ ಕೆಲಸ ಆಯಿತು ಪುಟ್ಟ, ಅದಕ್ಕೆ ಈ ಥರ ಇದ್ದೀನಿ, ನೀನು ಬೇಜಾರು ಮಾಡ್ಕೋಬೇಡ, ನೀನು ಹೋಗಿ ಆಟ ಆಡ್ಕೊ, ನಾನು ಆಮೇಲೆ ಸಿಗ್ತೀನಿ ಅಂತ ಅವಳನ್ನ ಕಳಿಸಿ ಡೈರಿನ ನೋಡಿಕೊಂಡು ತುಂಬ ಕಣ್ಣೀರು ಹಾಕ್ಕೊಂಡು ಅದನ್ನು ನೋಡ್ತಾ ಕೂತ್ಕೊಬಿಡ್ತಾನೆ. ಇನ್ನೊಂದು ಕಡೆ ಶಾರದನು ಸಹ ತುಂಬ ಕಣ್ಣೀರು ಹಾಕೊಂಡು ಯೋಚನೆ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಸಿದ್ದು ಧೈರ್ಯ ಮಾಡಿ ಬಂದೇ ಬಿಡ್ತಾನೆ. ಅವಳಿಗೋಸ್ಕರ ಅವತ್ತು ಸೀರೆ, ಹೂವು, ಹಣ್ಣು, ಬಳೆ ಎಲ್ಲ ತಂದಿದ್ದನ್ನು ತೊಗೊಬಂದ್ಬಿಟ್ಟು ಹತ್ರ ಬಂದುಬಿಟ್ಟು ಶಾರದವ್ರೆ ಅಂತ ಅಂದಾಗ ಅವಳಿಗೆ ತುಂಬ ಶಾಕ್ ಆಗ್ತಿರುತ್ತೆ. ಮತ್ತೆ ಬಂದಾಗ ಹಿಂಗೆ ಎದ್ದು ನಿಂತ್ಕೊಂಡು ನೋಡ್ತಾ ಇರಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ನೋಡಿ ನನ್ನ ಉಸಿರು ಇರೋವರೆಗೂ ಸಹ ನೀವು ನನ್ನ ಜೀವನ ಸಂಗಾತಿ ಆಗಬೇಕು ಅಂತ ನಾನು ಬಯಸ್ತಾ ಇದ್ದೀನಿ, ಇದನ್ನೆಲ್ಲ ನಾನು ನಿಮಗೋಸ್ಕರನೇ ತಂದಿದ್ದು ಅಂತ ಕೊಡೋಕೆ ಹೋಗ್ತಿರ್ಬೇಕಾದ್ರೆ ಮತ್ತೆ ಅವ್ನ ಮುಖನ ನೋಡಿ ಶಾಕ್ ಆಗಿ ಶಾರದಾ ನಿಂತ್ಕೊಬಿಡ್ತಾಳೆ. ಮತ್ತೆ ಹೇಳ್ತಾ ಇರ್ತಾನೆ, ನನ್ನ ಬಾಳಲ್ಲಿ ಸಾಕ್ಷಾತ್ ಲಕ್ಷ್ಮಿಯಾಗಿ ನೀವು ನನ್ನ ಜೀವನದಲ್ಲಿ ಓಡಾಡ್ತಾ ಇರಬೇಕು, ಅದಕ್ಕೋಸ್ಕರ ಈ ಸೀರೆ ಬಳೆ ಎಲ್ಲ ನಾನು ನಿಮಗೋಸ್ಕರ ತಂದಿದ್ದೀನಿ, ತಗೊಳ್ಳಿ ಅಂತ ಹೇಳ್ತಿರ್ಬೇಕಾದ್ರೆ ಮತ್ತಷ್ಟು ಕೋಪ ಮಾಡ್ಕೊಂಡು ಹಾಗೆ ಶಾಕ್ ಆಗಿ ಅವ್ನ ಮುಖನ ನೋಡ್ತಾ ಇರ್ತಾಳೆ. ಮತ್ತೆ ಶಾರದಾ ಕೋಪ ಮಾಡ್ಕೊಂಡು ಬೇಜಾರಿಂದ ಹೇಳ್ತಾ ಇರ್ತಾಳೆ, ದಯವಿಟ್ಟು ಇಲ್ಲಿಂದ ಹೊರಟೋಗಿ, ನಾನು ಯಾರ ಸಂಗಾತಿನೂ ಅಲ್ಲ, ನಾನು ಆಲ್ರೆಡಿ ಒಂಟಿಯಾಗಿದ್ದೀನಿ, ಮುಂದೆ ನಾನು ಒಂಟಿಯಾಗಿ ಇರೋಕ್ಕೆ ಇಷ್ಟಪಡ್ತೀನಿ ಅಂತ ಕಣ್ಣೀರು ಹಾಕೊಂಡು ಹೇಳ್ತಿರ್ಬೇಕಾದ್ರೆ ಸಿದ್ದು ಶಾಕ್ ಆಗಿ ಅವಳ ಮುಖನ ನೋಡ್ತಾ ಇರ್ತಾನೆ. ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ, ನಾನು ಹೇಳೋದನ್ನೆಲ್ಲ ಹೇಳಿದ್ದೀನಿ ಅಂತ ಅಂದ್ಬಿಟ್ಟು ತಂದಿರೋ ಬಳೆ, ಹೂವು, ಅಷ್ಟು ಕುಂಕುಮ ಎಲ್ಲ ಇಟ್ಬಿಟ್ಟು ಹೇಳ್ತಾ ಇರ್ತಾನೆ, ನಾನು ನಿಮ್ಮನ್ನು ಇಷ್ಟಪಡೋಕ್ಕೆ ತುಂಬ ಕಾರಣ ಇದೆ, ಆದರೆ ನನ್ನನ್ನು ನೀವು ಬೇಡ ಅಂತ ಅನ್ನೋಕ್ಕೆ ಏನು ಕಾರಣ, ನಾನು ಯಾಕೆ ನಿಮಗೆ ಇಷ್ಟ ಇಲ್ಲ ಅಂತ ಕೇಳ್ತಿರ್ಬೇಕಾದ್ರೆ ಏನೂ ಹೇಳ್ದೆ ಶಾರದಾ ಕಣ್ಣೀರು ಹಾಕ್ತಾ ಇರ್ತಾಳೆ. ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ, ನನ್ನ ಜೀವನದಲ್ಲಿ ನಾನು ಇಷ್ಟಪಟ್ಟಿರೋ ಮೊದಲ ಹುಡುಗಿ ನೀವೇ, ಕೊನೆ ಹುಡುಗಿ ನೀವೇ, ನಾನು ಕೊನೆ ತನಕ ನಿಮ್ಮನ್ನೇ ನಾನು ಇಷ್ಟಪಡೋದು, ಇನ್ಯಾರ ಮೇಲೂ ನನಗೆ ಈ ಥರ ಭಾವನೆ ಬಂದಿಲ್ಲ, ನನ್ನ ಜೀವನದ ಸಂಗಾತಿಯಾಗಿ ನೀವೇ ಬರಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ ಅಂತ ಮತ್ತೆ ಹೇಳ್ತಿರ್ಬೇಕಾದ್ರೆ ದಯವಿಟ್ಟು ಇಲ್ಲಿಂದ ಹೊರಟೋಗ್ತಿರೋ ಇಲ್ವಾ ಅಂತ ಜೋರಾಗಿ ಕಿರ್ತಾ ಇರಬೇಕಾದ್ರೆ ಸಿದ್ದು ಏನು ಮಾತಾಡ್ದೇನೆ ಎಲ್ಲನೂ ಇಟ್ಬಿಟ್ಟು ತನ್ನ ಪಾಡಿಗೆ ತಾನು ಹೋಗ್ತಾ ಇರ್ತಾನೆ. ಈ ಕಡೆ ತುಂಬ ಕಣ್ಣೀರು ಹಾಕೊಂಡು ಆ ಸೀರೆ, ಬಳೆ, ಅರ್ಶಿನ ಕುಂಕುಮ ಎಲ್ಲ ನೋಡಿ ಶಾರದಾ ಹಾಗೆ ಕಣ್ಣೀರು ಹಾಕೊಂಡು ಕೂತ್ಕೊಬಿಡ್ತಾಳೆ. ಮತ್ತೆ ಬೆಳಕರಿದಾಗ ಶಾರದಾ ಒಬ್ಬಳೇ ಯೋಚನೆ ಮಾಡ್ತಾ ಇರ್ತಾರೆ, ನಾನು ಇಷ್ಟು ಪ್ರೀತಿಸ್ತಾ ಇದ್ದೆ, ಆದರೆ ಶಾರದಾ ಜೊತೆ ನಾನು ಹೇಳ್ಕೊಳ್ಳೋಕ್ಕೆ ಆಗಲಿಲ್ಲ, ದೇವರು ಅವ್ರನ್ನ ಕಿತ್ಕೊಬಿಟ್ಟ ಅಂತ ಹಾಸ್ಪಿಟಲಲ್ಲಿ ಮಾತಾಡಿದ ಮಾತೆಲ್ಲ ನೆನಪಿಸ್ಕೊತಾ ಇರ್ತಾಳೆ. ಹಾಗೆ ತನ್ನ ಫ್ರೆಂಡ್ ಜೊತೆ ನನ್ನ ಪ್ರೀತಿನ ನಾನು ಹೇಳ್ಕೋಬೇಕು, ಆದಷ್ಟು ಬೇಗ ನಾನು ಲವ್ ಮಾಡ್ತಿದ್ದೀನಿ ಅಂತ ಹೇಳಬೇಕು ಅಂತ ಕೇಳ್ಕೊಂಡಿದ್ದ ಮಾತೆಲ್ಲ ನೆನಪಿಸ್ಕೊಂಡು ಹಾಗೆ ನನ್ನ ಬಾಳ ಸಂಗಾತಿ ಆಗ್ತೀರಾ ಜೀವನ ಪೂರ್ತಿ ಅಂತ ಹೂವು, ಹಣ್ಣು, ಬಳೆ ಎಲ್ಲನೂ ಸಹ ತಂದಿದ್ದನ್ನೆಲ್ಲ ನೆನಪು ಮಾಡಿಕೊಂಡು ಶಾರದಾ ತುಂಬ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಶಾರದಾ ಯೋಚನೆ ಮಾಡಿಕೊಂಡು ಹಾಗೆ ಆಪಲ್ ಕಟ್ ಮಾಡಿಕೊಂಡು ಕೂತಿರ್ಬೇಕಾದ್ರೆ ಅಲ್ಲಿ ಸುಮಿತ್ರಾ ಬರ್ತಾಳೆ. ಅಲ್ಲ ಪುಟ್ಟ, ಟೈಮ್ ಎಷ್ಟಾಯ್ತು, ಅಲ್ಲೇ ಮಧ್ಯರಾತ್ರಿ ಆಗಕ್ಕೆ ಬಂದಿದೆ, ನೀನಿನ್ನೂ ಊಟ ಮಾಡಿಲ್ಲ, ನಮಗೆಲ್ಲ ಟೈಮ್ ಕರೆಕ್ಟಾಗಿ ಊಟ ಮಾಡಬೇಕು ಅಂತ ಹೇಳ್ತೀಯ, ಊಟ ಮಾಡಲಿಲ್ಲ ಅಂತಂದರೆ ಟೀಚರ್ ಥರ ಹೆಗ್ಲ ಮೇಲೆ ಕೈ ಹಾಕೋಬಿಟ್ಟು ಸೊಂಟದ ಮೇಲೆ ಕೈ ಹಾಕ್ಕೊಂಡು ದೊಡ್ಡ ದೊಡ್ಡ ಕಣ್ಣು ಬಿಟ್ಕೊಂಡು ಪಾಠ ಹೇಳ್ತೀಯ, ನಮಗೆ ಮಾತ್ರ ಟೈಮಿಂಗ್ಸ್ ಇದೆ, ನಿನಗೆ ಟೈಮಿಂಗ್ಸ್ ಇಲ್ವೋ ಪುಟ್ಟ, ಊಟ ಮಾಡು, ಮಧ್ಯರಾತ್ರಿ ಆಗಿದೆ, ನೋಡಿದರೆ ನಮಗೆಲ್ಲ ಆಪಲ್ ಕಟ್ ಮಾಡ್ಕೊಂಡು ಕೂತಿದ್ಯಾ ಅಂತ ಹೇಳ್ತಿರ್ಬೇಕಾದ್ರೆ ನನಗೆ ಹಸಿವಿಲ್ಲಮ್ಮ, ಆಮೇಲೆ ಊಟ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಫಸ್ಟ್ ಆಪಲ್ ಕಟ್ ಮಾಡೋದನ್ನ ಬಿಡು, ತಗೋ ಊಟ ಮಾಡು ಅಂದಾಗ, ಬೇಡ ಅಮ್ಮ ಪ್ಲೀಸ್, ನನಗೆ ಹಸಿವಿಲ್ಲ ಅಂತ ಹೇಳಿದ್ನಲ್ಲ, ಆಮೇಲೆ ಮಾಡ್ತೀನಿ ಅಂತ ಶಾರದಾ ಹೇಳ್ತಾ ಇರಬೇಕಾದ್ರೆ, ಇಲ್ಲ ನೀನು ಇವಾಗಲೇ ಊಟ ಮಾಡಬೇಕು, ನಾನು ಹೇಳ್ತಿದ್ದೀನಿ ತಾನೇ, ನೀನು ಊಟ ಮಾಡು ಅಂತ ಮತ್ತೆ ಹೇಳ್ತಿರ್ಬೇಕಾದ್ರೆ, ಹಸಿವಿಲ್ಲಮ್ಮ ಅಂತ ಅಂದಾಗ, ಇಲ್ಲ ನೀನು ಈಗಲೇ ಊಟ ಮಾಡಬೇಕು, ನೀನು ಊಟ ಮಾಡಿದರೆ ನನ್ನ ಹೊಟ್ಟೆ ತುಂಬುತ್ತೆ ಅಂತ ಹೇಳಿದಾಗ ಶಾರದಾ ಅಮ್ಮನ ಮುಖನ ನೋಡಿಕೊಂಡು ಕಣ್ಣೀರಾಗ್ತಾ ಇರ್ತಾಳೆ. ಆಗ ಮತ್ತೆ ಸುಮಿತ್ರಾ ಹೇಳ್ತಾ ಇರ್ತಾಳೆ, ನೋಡು ಪುಟ್ಟ, ನೀನು ಹಣ್ಣು ಕಟ್ ಮಾಡ್ತಾ ಇರೋ, ನಾನೇ ನಿನಗೆ ಪ್ರೀತಿಯಿಂದ ಊಟ ಮಾಡಿಸ್ತೀನಿ ಅಂತ ಅಂದಾಗ, ಬೇಡಮ್ಮ ಅಂತ ಹೇಳ್ತಿರ್ಬೇಕಾದ್ರೆ, ಸಂಕೋಚದ ಮುದ್ದೆ ನೀನು ಬೇಡಮ್ಮ ಅಂತ ಹೇಳ್ತಿದ್ಯಾ, ಇದು ನನ್ನ ಆರ್ಡರು, ನೀನು ಸುಮ್ಮನೆ ಹಣ್ಣು ಕಟ್ ಮಾಡು, ನಾನು ಊಟ ಮಾಡಿಸ್ತೀನಿ ಅಂತ ಅನ್ನ ಸಾಂಬಾರನ್ನ ಕಲಿಸ್ಕೊಂಡು ಪ್ರೀತಿಯಿಂದ ಶಾರದಾಗೆ ಊಟ ಮಾಡಿಸ್ತಾ ಇರ್ತಾಳೆ. ಅವಳು ಊಟ ಮಾಡಿಸ್ತಿರ್ಬೇಕಾದ್ರೆ ಶಾರದನು ಕಣ್ಣೀರು ಹಾಕ್ತಿರ್ತಾಳೆ. ಹಾಗೆ ಕಣ್ಣೀರು ಹಾಕೊಂಡು ಸುಮಿತ್ರನೂ ಹೇಳ್ತಾ ಇರ್ತಾಳೆ, ಈ ದಿನ ಈ ಥರ ಇರುತ್ತೆ ಅಂತ ನಾನು ಊಹೆನೂ ಮಾಡ್ಕೊಂಡಿರಲಿಲ್ಲ ಪುಟ್ಟ, ನಾನು ದೇವರಿಗೆ ಸವಾಲು ಹಾಕಿದ್ದೆ ಪುಟ್ಟ, ನೀನೇನಾದ್ರು ಜೀವಂತವಾಗಿ ವಾಪಸ್ ಬರಲಿಲ್ಲ ಅಂತ ಅಂದರೆ ನಾನು ಯಾವತ್ತೂ ಸಹ ನಿನಗೆ ಪೂಜೆ ಮಾಡಲ್ಲ ಅಂತ ದೇವರಿಗೆ ಸವಾಲು ಹಾಕಿದ್ದೆ ಅಂತ ಅಂದಾಗ ಶಾರದಾ ಆಶ್ಚರ್ಯದಿಂದ ಅಮ್ಮನ ಮುಖನ ನೋಡ್ತಾ ಇರ್ತಾಳೆ. ಮತ್ತು ಕಣ್ಣೀರು ಹಾಕ್ಕೊಂಡು ತಗೋ ಊಟ ಮಾಡು ಅಂತ ಊಟ ಮಾಡಿಸಿ ನೀರು ಕುಡಿಸಿ ಸೆರಗಲ್ಲಿ ಅವಳು ತುಟಿನೆಲ್ಲ ಒರೆಸಿ ಮತ್ತೆ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ, ನಿನಗೆ ಆಘಾತ ಅದನ್ನು ನಾನು ಯಾವ ರೀತಿ ನಿನಗೆ ವಿವರಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ ಪುಟ್ಟ ಅಂತ ಮತ್ತೆ ಕಣ್ಣೀರು ಹಾಕ್ಕೊಂಡು ಶಾರದಾ ಹತ್ರ ಹೇಳ್ತಾ ಇರ್ತಾಳೆ. ಮತ್ತು ಸುಮಿತ್ರಾ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ, ನೀನೇನಾದರೂ ಜೀವಂತವಾಗಿ ಬರಲಿಲ್ಲ ಅಂತ ಅಂದರೆ ನಾನು ಸಹ ಇರ್ತಿರ್ಲಿಲ್ಲ, ಆ ದೇವ್ರ ಹತ್ರ ನಾನು ಹೇಳಿದ್ದೆ, ನಿನಗೆ ಆಗದಿದ್ದ ಗತಿನೇ ನನಗೂ ಆಗಿದ್ರೆ ಎಷ್ಟೋ ಚೆನ್ನಾಗಿರ್ತು ಅಂತ ಅನ್ಕೋತಿದ್ದೆ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ಅಮ್ಮನ ಬಾಯಿನ ಮುಚ್ಚಿಬಿಟ್ಟು ಹೇಳ್ತಾ ಇರ್ತಾಳೆ, ಈ ಮಾತನ್ನ ಯಾವತ್ತೂ ಹೇಳ್ಬೇಡಿ, ದೇವ್ರದಿಂದ ನಾನು ವಾಪಸ್ ಬಂದಿದ್ದೀನಲ್ಲಮ್ಮ, ಇವಾಗ ಯಾಕೆ ಇಂಥ ಮಾತು, ನಿಮ್ಮೆಲ್ಲರ ಆಶೀರ್ವಾದ ಇರಬೇಕಾದ್ರೆ, ಹಾಗೆ ಆ ದೇವರ ಆಶೀರ್ವಾದ ಇರಬೇಕಾದ್ರೆ ನಾನು ಯಾವತ್ತೂ ನಿಮ್ಮನ್ನು ಬಿಟ್ಟು ಹೋಗಲ್ಲ ಅಂತ ಹೇಳ್ತಾ ಇರ್ತಾಳೆ.
ಅದಕ್ಕೆ ಮತ್ತೆ ಸುಮಿತ್ರಾ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ಯಾವತ್ತೂ ನನ್ನ ಬಿಟ್ಟೋಬೇಡ ಮಗಳೇ, ನಿನ್ನ ಕಳ್ಕೊಂಡು ಬದುಕೋ ಶಕ್ತಿ ನನಗಿಲ್ಲ ಅಂತ ಅವಳನ್ನ ಕಣ್ಣೀರು ಹಾಕೊಂಡು ಹಗ್ ಮಾಡ್ತಾ ಇರಬೇಕಾದ್ರೆ, ಇಲ್ಲ ಅಮ್ಮ ನಿಮ್ಮನ್ನು ಯಾವತ್ತೂ ಬಿಟ್ಟು ನಾನು ಹೋಗಲ್ಲ ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ಯೋಚನೆ ಮಾಡ್ತಾ ಇರ್ತಾಳೆ, ಸಿದ್ದು ಸರು ಈ ರೀತಿ ಮಾತಾಡಿದ್ರಲ್ಲ, ಇವರು ನನ್ನ ಮೇಲೆ ಎಷ್ಟು ಪ್ರೀತಿ ಗೌರವ ಇಟ್ಕೊಂಡಿದ್ದಾರೆ, ತನ್ನ ಸ್ವಂತ ಮಗಳ ಥರ ನನ್ನ ನೋಡ್ಕೊತಿದ್ದಾರೆ, ಮನೆಯವ್ರಿಗೆಲ್ಲ ನನ್ನ ನಂಬಿಕೆ ದ್ರೋಹನ ಯಾವ ರೀತಿ ಮಾಡಲಿ, ಆದಷ್ಟು ಬೇಗ ಸಿದ್ದು ಸರ್ ಮನಸ್ಸಲ್ಲಿರೋ ಪ್ರೀತಿನ ದೂರ ಮಾಡಿಬಿಟ್ಟು ಜ್ಯೋತಿಕಾ ಅವರು ಮತ್ತು ಸಿದ್ದು ಸರು ಒಂದಾಗಿ ಮದುವೆ ಮಾಡಿಕೊಂಡು ಸಂಸಾರ ಮಾಡೋದನ್ನು ನಾನು ಕಣ್ಣಾರೆ ನೋಡಬೇಕು, ಆ ರೀತಿ ನಾನು ಹೇಗಾದರೂ ಮಾಡಲೇಬೇಕು ಅಂತ ಯೋಚನೆ ಮಾಡಿಕೊಂಡು ತನ್ನ ಅಮ್ಮನ ಹಗ್ ಮಾಡಿಕೊಂಡು ಕಣ್ಣೀರು ಹಾಕ್ಕೊಂಡು ಅವಳು ಸಹ ಕೂತ್ಕೊಬಿಡ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.